ಅದೆಷ್ಟೋ ನೆಗೆಟಿವ್ ಮಾಡ್ತೀರಾ. ಥೋ ನಿಮ್ಮ KGF ನ ರಾಕಿನೇ ಬೇರೆ, ಟಾಕ್ಸಿಕ್ ಸಿನಿಮಾದ ರಾಯನೇ ಬೇರೆ. ಇಬ್ಬರನ್ನು ಯಾಕ್ರೋ ಕಂಪೇರ್ ಮಾಡ್ಕೊಂಡು ಸಾಯ್ತೀರಾ. KGF ಪ್ಯೂರ್ ಗ್ಯಾಂಗ್ಸ್ಟರ್ ಸಿನಿಮಾ, ಟಾಕ್ಸಿಕ್ ಸಿನಿಮಾ ಒಂದು ಸೈಕಲಾಜಿಕಲ್ ಟ್ರಾಮಾ ಇರುವಂತ ಒಬ್ಬ ಗ್ಯಾಂಗ್ಸ್ಟರ್ ಸಿನಿಮಾ. ರಾಕಿ ಹೊರಗಿನವ್ರ ಜೊತೆ ಯುದ್ಧ ಮಾಡೋನಾದ್ರೆ ರಾಯ ತನ್ನ ಒಳಗಡೆನೆ ಯುದ್ಧ ಮಾಡೋನು. ರಾಕಿ ಜೀವನ ಪೂರ್ತಿ ಒಬ್ಬಳನ್ನೇ ನೋಡ್ಕೊಂಡ್ರೆ ರಾಯ ಪ್ರತಿ ದಿನ ಒಬ್ಬಳನ್ನ ನೋಡ್ಕೊಳ್ಳೋನು. ರಾಕಿ ತಾಯಿ ಮಾತಿಗೋಸ್ಕರ ಗುರಿ ಮುಟ್ಟೋನಾದ್ರೆ ರಾಯ ತಂಗಿ ಮಾತಿಗೆ ಬೆಲೆ ಕೊಡದೆ ಗುರಿ ಮುಟ್ಟದೆ ಡಿಸ್ಟ್ರಾಕ್ಟ್ ಆಗೋನು. ಅಂಡ್ ಎಲ್ಲಾ ಸಿನಿಮಾನು KGF ತರನೇ ಇರುತ್ತಾ? ಸೊ KGF ಮಾತ್ರನೇ ಯಾಕೆ ಕಂಪೇರ್ ಮಾಡ್ಕೊಳ್ತೀರಾ? KGF ತರ ಇಲ್ಲ, KGF 2 ತರ ಇಲ್ಲ ಅಂತ. ಅಂಡ್ ನೀವು ನೆಗೆಟಿವ್ ಮಾಡೋರ್ಗಂತೂ ಸಿಕ್ಕಾಪಟ್ಟೆ ಕಾಯ್ಕೊಂಡು ಕೂತ್ಕೊಂಡಿದ್ರೆ ಯಾವಾಗ ಇಂಥ ಒಂದು ಅವಕಾಶ ಸಿಗುತ್ತೆ ಅಂತ. ಸೊ ಸಿನಿಮಾದಲ್ಲಿ ಕೆಲವು ಫ್ಲಾಸ್ ಗಳು ನಿಮಗೆ ಸಿಕ್ಕಿದ್ವು, ಸೊ ಅದಕ್ಕೋಸ್ಕರ ನೀವು ವಿಪರೀತ ನೆಗೆಟಿವ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ. ಅದು ಕಂಡ್ ಕಡೆ ಹೋಗಿ ಥಿಯೇಟರ್ ಗಳಿಗೆ ಹೋಗಿ ಮೈಕ್ ಗಳನ್ನ ಹಿಡಿದು ಸಿಕ್ಕಾಪಟ್ಟೆ ನೆಗೆಟಿವ್ ಮಾಡ್ತಾ ಇದ್ದೀರಾ. ಒಂದು ಸಿನಿಮಾ ಪರವಾಗಿಲ್ಲ ಅಂತ ಹೇಳೋರು ಓಕೆ, ಬಟ್ ಸಿನಿಮಾ ಚೆನ್ನಾಗಿನೇ ಇಲ್ಲ ಅಂತ ಹೇಳೋರ್ಗೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನಿಮಗೆ ಅರ್ಥನೇ ಆಗಿಲ್ಲ. ಅಷ್ಟು ಬ್ರಾಡ್ ಲೆವೆಲ್ ಥಿಂಕಿಂಗ್ ಅಲ್ಲಿ ಇದೆ ಈ ಸಿನಿಮಾ. ಅಂಡ್ ಹಾಗಂತ ಸಿನಿಮಾದಲ್ಲಿ ಏನು ಫ್ಲಾಸೇ ಇಲ್ಲ ಅಂತ ಹೇಳಿ ನಾನು ಹೇಳ್ತಿಲ್ಲ. ಹೌದು, ಇನ್ನೊಂದ್ ಸ್ವಲ್ಪ ರೈಟಿಂಗ್ ಬೆಟರ್ ಆಗಬೇಕಿತ್ತು, ಇನ್ನೊಂದ್ ಸ್ವಲ್ಪ ಕೆಲವು ಕಡೆ ಎಡಿಟಿಂಗ್ ಬೆಟರ್ ಆಗಬೇಕಿತ್ತು, ಕೆಲವು ಜಂಪ್ ಕಟ್ಸ್ ಗಳಿಗೆ ಕನ್ವಿಕ್ಷನ್ಸ್ ಇರಲಿಲ್ಲ. ಸೊ ಅದೆಲ್ಲ ಕನ್ವಿನ್ಸ್ ಅನಿಸ್ಬೇಕಿತ್ತು ಆಡಿಯನ್ಸ್ ಗೆ. ಫೈನ್, ಸಿನಿಮಾದಲ್ಲಿ ಫ್ಲಾಸ್ ಇದಾವೆ, ನಾನು ಒಪ್ಕೊಳ್ತೀನಿ. ಬಟ್ ನೀವುಗಳು ನೆಗೆಟಿವ್ ಮಾಡ್ತಿರೋ ರೇಂಜಿಗೆ ಸಿನಿಮಾದಲ್ಲಿ ಫ್ಲಾಸ್ ಇದಾವ? ಸೊ ಫಸ್ಟ್ ಅದನ್ನ ಕ್ವಶನ್ ಮಾಡ್ಕೊಳ್ಳಿ. ಜಸ್ಟ್ ಯಶ್ ಅವರ ಆಕ್ಟಿಂಗ್, ಸ್ವ್ಯಾಗ್, ಸ್ಟೈಲ್, ಅವರ ಡ್ರೆಸ್ಸಿಂಗ್, ಅವರ ಡೈಲಾಗ್ ಡೆಲಿವರಿ, ಆ ಒಂದು ಗ್ರ್ಯಾಂಡ್ ಸಿನಿಮಾಟೋಗ್ರಫಿ, ಆ ವಿಜುವಲ್ಸ್, ಆ ಮೇಕಿಂಗ್, ಆ ಡೈಲಾಗ್ಸ್, ಸೊ ಇವೆಲ್ಲವೂ ಎಂಟರ್ಟೈನಿಂಗ್ ಆಗಿ ಇಲ್ವಾ ನಿಮ್ಗೆ? ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ಹೋದಾಗ ಎಂಜಾಯ್ ಮಾಡೋದಕ್ಕೆ ಇವೆಲ್ಲವೂ ಇಲ್ವಾ? ಸೊ ನೀವು ಥಿಯೇಟರ್ಸ್ ಮನ್ಸ್ ಮುಟ್ಕೊಂಡು ಹೇಳಿ, ಥಿಯೇಟರ್ ಒಳಗಡೆ ವಿಸಿಲ್ ಹಾಕುವಂತ ಯಾವ ಸೀನು ಇಲ್ವಾ ಟಾಕ್ಸಿಕ್ ಅಲ್ಲಿ? ಅಥವಾ ಥಿಯೇಟರೇ ಎಂಜಾಯ್ ಮಾಡುವಂತ ಯಾವ್ದು ವಿಜುವಲ್ಸೇ ಇಲ್ವಾ? ಡೈಲಾಗ್ಸೇ ಇಲ್ವಾ? ಕೌಂಟರ್ಗಳೇ ಇಲ್ವಾ? ಏನಕ್ಕೆ ಸುಮ್ಮನೆ ಇಷ್ಟೊಂದು ನೆಗೆಟಿವ್ ಮಾಡ್ತಾ ಇದ್ದೀರಾ? ಅಂಡ್ ಸಾಂಗ್ಸ್, ಫೈಟ್ಸ್, ಆಕ್ಷನ್ಸ್, ಆ ಹಾಲಿವುಡ್ ರೇಂಜಿನ ಒಂದು ಆಕ್ಷನ್ಸ್, ಇವೆಲ್ಲವೂ ಎಷ್ಟು ಎಂಟರ್ಟೈನಿಂಗ್ ಆಗಿದೆ ಸಿನಿಮಾದಲ್ಲಿ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ಕೆಲವು ಫ್ಯಾಕ್ಟರ್ಸ್ ಬಿಟ್ರೆ ಈ ಸಿನಿಮಾ 100% ಪ್ಯೂರ್ಲಿ ಒಂದು ಎಂಟರ್ಟೈನಿಂಗ್ ಸಿನಿಮಾ. ಅದು ಥಿಯೇಟರ್ ಅಲ್ಲಿ ಮಾತ್ರ ನಿಮಗೆ 100% ಒಂದು ಬ್ಲಾಸ್ಟ್ ಫೀಲ್ ಕೊಡುವಂತ ಒಂದು ಸಿನಿಮಾ. ಆಕ್ಚುಲಿ ಇದು ಒಂದು ಇಂಟೆಲೆಕ್ಚುಯಲ್ ಸಿನಿಮಾ, ಅಂದ್ರೆ ಒಂದು ಹ್ಯೂಮನ್ ಎಮೋಷನ್ಸ್ ಇರುವಂತ ಒಂದು ಸಿನಿಮಾ, ಸೈಕಲಾಜಿಕಲ್ ಫ್ಯಾಕ್ಟರ್ಸ್, ಸೈಕಲಾಜಿಕಲ್ ಡ್ರಾಮಾ ಇರುವಂತ ಸಿನಿಮಾ. ಅಂಡ್ ಟಾಕ್ಸಿಕ್ ಅನ್ನುವಂತ ಒಂದು ಹೆಸರಿನ ತಕ್ಕಂಗೆನೆ ಮನುಷ್ಯನಲ್ಲಿ ಇರುವಂತ ಟಾಕ್ಸಿಸಿಟಿ ಬಗ್ಗೆ ಮಾತಾಡುವಂತ ಒಂದು ಸಿನಿಮಾ. ಅದು ಗ್ಯಾಂಗ್ಸ್ಟರ್ ಆದ್ರೂ ಸಮೇತ ಅವನಿಗೂ ಸಮೇತ ಒಂದು ಟಾಕ್ಸಿಕ್ ಡ್ರಾಮಾ ಇದ್ದೇ ಇರುತ್ತೆ, ಅಥವಾ ನಾರ್ಮಲ್ ಪರ್ಸನ್ ಆದ್ರೂ ಕೂಡ ಅವನಿಗೂ ಒಂದು ಪೇನ್, ಗಿಲ್ಟ್ ಇದ್ದೇ ಇರುತ್ತೆ ಅನ್ನೋದನ್ನ ಪ್ರೂವ್ ಮಾಡುವಂತ ಒಂದು ಮೂವಿ ಇದು. ಅಂಡ್ ಈಗ ಕೆಟ್ಟದಾಗಿದೆ, ಹಂಗಿದೆ, ಹಿಂಗಿದೆ ಅಂತೇಳಿ ಹೇಳೋದು ಇನ್ನೊಂದು 5 ವರ್ಷನೋ 10 ವರ್ಷನೋ ಆದ್ಮೇಲೆ ಬಂದು ಟಾಕ್ಸಿಕ್ ಅಂತ ಒಳ್ಳೆ ಸಿನಿಮಾ ಅವಾಗ ಜನ ತಗೊಂಡ್ಲಿಲ್ಲ, ಇದೊಂದು ಅಂಡರ್ ರೇಟೆಡ್ ಸಿನಿಮಾ, ಸೊ ಅವಾಗೇನೆ ಚೆನ್ನಾಗಿ ಓಡಿದಿದ್ರೆ ಚೆನ್ನಾಗಿರೋದು ಅಂತ ಹೇಳಿ ಆಮೇಲೆ ಬಂದು ಬಾಯ್ ಬಡ್ಕೊಳ್ತೀರಾ ಹೊರತು, ಇವಾಗ ರೈಟ್ ನಾವು ಥಿಯೇಟರ್ ಗಳಲ್ಲಿ ಇದ್ದಾಗ, ಚಾನ್ಸ್ ಇದ್ದಾಗ, ಆ ಸಿನಿಮಾನ ಗೆಲ್ಸೋದಕ್ಕೆ ಚಾನ್ಸ್ ಇದ್ದಾಗ ಅದನ್ನ ಮಾಡಲ್ಲ. ಅದನ್ನ ಬಿಟ್ಟು ಕಂಡ್ ಕಡೆ ಹೋಗಿ ನೆಗೆಟಿವ್ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಅಂಡ್ ಈ ಮಟ್ಟಕ್ಕೆ ನೆಗೆಟಿವ್ ಮಾಡ್ತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಕೆಲವರು ಯಶ್ ಅವರ ಸಕ್ಸಸ್ ಅನ್ನ ಎಷ್ಟು ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅಂತ. ಬಿಕಾಸ್ ಈ ಸಿನಿಮಾ ಇವ್ರೇನ್ ನೆಗೆಟಿವ್ ಮಾಡ್ತಾ ಇದಾರೆ ಅಥವಾ ಮಾಡಿಸ್ತಾ ಇದಾರೆ, ನೆಗೆಟಿವ್ PR ಏನ್ ನಡೀತಾ ಇದೆ, ಈ ಮಟ್ಟಕ್ಕಂತೂ ಕೆಟ್ಟದಾಗಿಲ್ಲ. ನಾನು ಹೇಳ್ದಂಗೆ ಸಿನಿಮಾದಲ್ಲಿ ಕೆಲವು ಫ್ಲಾಸ್ ಇರ್ಬೋದು, ಬಟ್ ಈ ಮಟ್ಟಕ್ಕೆ ಕೆಟ್ಟದಾಗಿ ಇಲ್ಲ. ಬೇರೆ ರಾಜ್ಯದವರು ನೆಗೆಟಿವ್ ಮಾಡ್ತಾರೆ, ಮಾಡ್ಲಿ, ಯಾಕಂದ್ರೆ ಅವ್ರ ಹತ್ರ ಒಂದು ಕಾರಣ ಇರುತ್ತೆ. ಅವ್ರ ಹೀರೋ, ಅವ್ರ ಆಕ್ಟರ್ ಈ ಮಟ್ಟಕ್ಕೆ ಬೆಳಿಲಿಲ್ಲ, ಅವ್ರ ಇಂಡಸ್ಟ್ರಿಲಿ ಇಂಥ ಸಿನಿಮಾ ಬರ್ಲಿಲ್ಲ, ಅಥವಾ ಅವ್ರ ಇಂಡಸ್ಟ್ರಿ ಹಾಲಿವುಡ್ ರೇಂಜ್ಗೆ ಸೌಂಡ್ ಮಾಡ್ತಿಲ್ಲ ಅನ್ನೋಂತ ಒಂದು ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇದನ್ನ ಅವ್ರ ತಲೆಯಲ್ಲಿ ಇಟ್ಕೊಂಡು ನೆಗೆಟಿವ್ ಮಾಡ್ತಾರೆ, ಅವ್ರು ಮಾಡ್ಕೊಂಡು ಸಾಯ್ಲಿ. ಬಟ್ ಇಲ್ಲಿ ನಮ್ ಕರ್ಮ ಏನಂತ ಹೇಳಿದ್ರೆ, ನಮ್ ಕನ್ನಡದವ್ರೆ, ನಮ್ ಕನ್ನಡಿಗರೇ ಕೂಡ ನಮ್ಮ ಸಿನಿಮಾ, ಒಂದು ಕನ್ನಡದ ಸಿನಿಮಾ ಹಾಲಿವುಡ್ ರೇಂಜ್ ಅಲ್ಲಿ ತೆಗೆದಾಗ್ಲೂ ಕೂಡ ಬಂದು ಈ ರೀತಿ ಕೆಟ್ಟದಾಗಿ ಕಮೆಂಟ್ಸ್ ಹಾಕೊಂಡು ನೆಗೆಟಿವ್ ಮಾಡ್ಕೊಂಡು ಎಲ್ಲಾ ಕಡೆ ಇನ್ಫ್ಲುಯೆನ್ಸ್ ಮಾಡ್ತಾ ಇದಾರಲ್ಲ, ಏನ್ ಹೇಳೋಣ ಇಂಥವ್ರಿಗೆ? ಸಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ದುಡ್ಡು ಕೊಟ್ಟು ಸಿನಿಮಾ ನೋಡಿರೋರು ಯಾರು ಬೇಕಾದ್ರೂ ಸಿನಿಮಾ ಹೇಗಿದೆ ಅಂತ ಹೇಳೋ ರೈಟ್ಸ್ ಇದ್ದೇ ಇರುತ್ತೆ, ಅವ್ರ ಒಪಿನಿಯನ್ ನ ಶೇರ್ ಮಾಡುವಂತ ರೈಟ್ಸ್ ಇದ್ದೇ ಇರುತ್ತೆ. ಯಾಕಂದ್ರೆ ಅವ್ರು ದುಡ್ಡು ಕೊಟ್ಟು ಸಿನಿಮಾ ನೋಡಿರ್ತಾರೆ, ಥಿಯೇಟರ್ಗೆ ಹೋಗಿರ್ತಾರೆ, ಟೈಮ್ ಸ್ಪೆಂಡ್ ಮಾಡಿರ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತಾರೆ, ಅದು ಅರ್ಥ ಆಗುತ್ತೆ, ಫೈನ್. ಬಟ್ ಇಲ್ಲಿ ಕೆಲವರು ದುಡ್ಡು ಕೊಟ್ಟು ಸಿನಿಮಾ ನೋಡೋದಿರ್ಲಿ, ಥಿಯೇಟರ್ಗೆನೆ ಹೋಗಿಲ್ಲ, ಹೋಗದೇನೆ ರಿವ್ಯೂಸ್ ಅನ್ನ ಕೊಡ್ತಾ ಇದಾರೆ, ಹೋಗದೇನೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದಾರೆ, ಕಮೆಂಟ್ಸ್ ಮಾಡ್ತಾ ಇದಾರೆ. ಅಂಡ್ ಇನ್ಸ್ಟಾಗ್ರಾಮ್ ಗಳಲ್ಲಿ ಅದರದೇ ಒಂದು ಹಬ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ನೆಗೆಟಿವ್ ಸ್ಪ್ರೆಡ್ ಮಾಡೋದಕ್ಕೋಸ್ಕರನೇ. ಬಟ್ ಅವರಿಗೆಲ್ಲ ಗೊತ್ತಿಲ್ದಿರುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಅವ್ರು ಇನ್ ಎಷ್ಟೇ ನೆಗೆಟಿವ್ ಮಾಡಿದ್ರು ಅದು ಸಿನಿಮಾಗೆ ಅಷ್ಟೇ ಪಾಸಿಟಿವ್ ಆಗುತ್ತೆ, ಅಂಡ್ ಅಷ್ಟೇ ಟಿಕೆಟ್ಸ್ ಗಳು ಕನ್ವರ್ಟ್ ಆಗುತ್ತೆ. ಎಷ್ಟು ನೀವು ಜನಕ್ಕೆ ಸಿನಿಮಾ ಇದು ಹೋಗ್ಬಾರ್ದು, ಅಂತದಿದೆ ಇಂಥದಿದೆ ಅಂತ ಹೇಳಿದಾಗ ಇನ್ಫ್ಲುಯೆನ್ಸ್ ಮಾಡ್ತಿರೋ, ಅದು ಅಷ್ಟೇ ನಿಮ್ಗೆ ರಿವರ್ಸ್ ಆಗುತ್ತೆ. ಅಷ್ಟೇ ಜನ ಇನ್ನು ಸಿನಿಮಾಗೆ ಹೋಗಿ ಏನಿದೆ ಅಂತದ್ದು ಅಂತ ನೋಡೋದಕ್ಕಾದ್ರೂ ಹೋಗೇ ಹೋಗ್ತಾರೆ. ಅಂಡ್
ಅಂಡ್ ಇನ್ನು ಕೆಲವು ಸೆಲೆಬ್ರಿಟೀಸ್ ಗಳ ಬಗ್ಗೆ ಮಾತಾಡಬೇಕನ್ನೋದಾದ್ರೆ, ಕೆಲವು ಸೆಲೆಬ್ರಿಟೀಸ್ ಗಳು ಬೇಕು ಅಂತ ಸಿನಿಮಾ ರಿಲೀಸ್ ಆಗಿರುವಂತ ಟೈಮ್ ಅಲ್ಲಿನೇ ಬೇರೆ ಸಿನಿಮಾಗಳಿಗೆ ಟ್ವೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಟಾಕ್ಸಿಕ್ ಸಿನಿಮಾಗೆ ಡೈರೆಕ್ಟ್ ಆಗಿ ನೆಗೆಟಿವ್ ಮಾಡ್ತಾ ಇಲ್ಲ, ಟಾಕ್ಸಿಕ್ ಸಿನಿಮಾದ ಹೆಸರನ್ನ ತಗೊಳ್ತಿಲ್ಲ. ಬಟ್ ಇದೇ ಟೈಮ್ ಅಲ್ಲಿ ರಿಲೀಸ್ ಆಗಿರುವಂತ ಬೇರೆ ತೆಲುಗು ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ಒಂದು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅದು ಟಾಕ್ಸಿಕ್ ಗೆ ಇಂಡೈರೆಕ್ಟ್ಲಿ ಹೊಡ್ತಾ ಬೀಳುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಷಯನೇ. ಸೊ ಈ ರೀತಿ ಆದಂತಹ ಒಂದು ಪಿತೂರಿ ನಡೆಸ್ತಾ ಇದ್ದಾರೆ. ಬಟ್ ಅವರೆಲ್ಲ ಮಾಡ್ಕೊಂಡ್ಲಿ, ಯಾಕಂದ್ರೆ ಯಾವನ್ ಎಷ್ಟೇ ಕಾಲ್ ಹೇಳಿದ್ರು ಯಶ್ ಅವರ ಗತ್ತಂತೂ ಬೀಳಲ್ಲ, ಯಶ್ ಅವ್ರನ್ನ ತಡೆಯೋದಕ್ಕಂತೂ ಆಗಲ್ಲ. ಯಾಕಂದ್ರೆ ಒಂದು ಪಾಯಿಂಟ್ ತಲೆಯಲ್ಲಿರ್ಲಿ, ಈಗ ಇವ್ರೇನ್ ಯಶ್ ಅವ್ರಿಗೆ ಇಷ್ಟೊಂದು ನೆಗೆಟಿವ್ ಮಾಡ್ತಾ ಇದಾರೆ, ಇವ್ರು ಇಷ್ಟು ಮಾಡ್ಕೊಂಡ್ಲಿ. ಇವಾಗೇನೋ ಫ್ಯಾಮಿಲಿ ಆಡಿಯನ್ಸ್ ಗೆ ಬರಬೇಡಿ, ಥಿಯೇಟರ್ ಅಲ್ಲಿ ಹಂಗಿದೆ, ಥಿಯೇಟರ್ ಅಲ್ಲಿ ಆ ಸೀನ್ ಇದೆ, ಈ ಸಿನಿಮಾಗಳ ಈ ಸೀನ್ ಇದೆ ಅಂತ ಹೇಳಿ ನೆಗೆಟಿವ್ ಮಾಡ್ತಾ ಇದೀರಾ, ಫೈನ್. ಬಟ್ ರಾಮಾಯಣ ಬಂದಾಗ ಏನ್ ಮಾಡ್ಕೊಳ್ತೀರಾ? ರಾಮಾಯಣ ಬಂದಾಗ ಇಡೀ ಫ್ಯಾಮಿಲೀಸ್ ಗಳೆಲ್ಲ ಥಿಯೇಟರ್ ಅಲ್ಲಿ ಇರುತ್ತೆ. ಅದನ್ನ ಜಸ್ಟ್ ವೇಟ್ ಅಂಡ್ ವಾಚ್. ಅಂಡ್ ನೀವ್ ಎಷ್ಟೇ ಯಶ್ನ ಬೀಳ್ಸೋದಕ್ ನೋಡಿದ್ರು ಯಶ್ ಅವರು ಅಷ್ಟೇ ಬೆಳೀತಾ ಇರ್ತಾರೆ, ಅದಂತೂ ಮಾತ್ರ 100% ಶೋರ್. ಸೊ ಗೈಸ್, ಒಂದಂತೂ ಸತ್ಯ, ನಾನ್ ಒಂದಂತೂ ಪ್ರಾಮಿಸ್ ಮಾಡಬಲ್ಲೆ, ಇವ್ರೇನ್ ಜನ ಇಷ್ಟೊಂದು ನೆಗೆಟಿವ್ ಮಾಡ್ತಾ ಇದಾರಲ್ವಾ, ಹೊರಗಡೆ ಇಷ್ಟೊಂದು ಹೇಳ್ತಾ ಇದಾರಲ್ವಾ, ಬೇರೆ ಇಂಡಸ್ಟ್ರಿ ಎಲ್ಲ ಇಷ್ಟೊಂದು ನೆಗೆಟಿವ್ ಮಾಡ್ತಾ ಇದಾರಲ್ಲ, ಖಂಡಿತವಾಗ್ಲೂ ಸಿನಿಮಾ ಆ ಮಟ್ಟಕ್ಕೆ ಕೆಟ್ಟದಾಗಿಲ್ಲ. ನಾನ್ ಹೇಳ್ತಾ ಇದೀನಲ್ವಾ, ರೈಟಿಂಗ್ ಇನ್ನೊಂದು ಸ್ವಲ್ಪ ಬೆಟರ್ ಆಗ್ಬೇಕಿತ್ತು, ಕೆಲವು ಸೀನ್ಗಳು ಕೆಲವು ಜಂಪ್ ಕಟ್ಗಳಿಗೆ ಸ್ವಲ್ಪ ಕನ್ವಿನ್ಸ್ ಅನಿಸ್ಬೇಕಿತ್ತು. ಸೊ ಅದೆಲ್ಲವೂ ಫ್ಯಾಕ್ಟರ್ ಬಿಟ್ರೆ ಎಂಟರ್ಟೈನ್ಮೆಂಟ್ ಮಾತ್ರ ಯಾವ್ದು ಕೊರತೆ ಇಲ್ಲ. ಅಂಡ್ ಫಸ್ಟ್ ಆಫ್ ಆಲ್ ಯಶ್ ಅವ್ರನ್ನ ನೀವು ಸ್ಕ್ರೀನ್ ಮೇಲೆ ನೋಡೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ. ಅವರ ಒಂದು ಡ್ರೆಸ್ ಸೆನ್ಸ್, ಅವರ ಒಂದು ಲುಕ್, ಅಪಿಯರೆನ್ಸ್ ಯಾವ ಮಟ್ಟಕ್ಕೆ ಇದೆ ಅಂದ್ರೆ ಆಕ್ಷನ್ಸ್, ಅಂಡ್ ಅವ್ರು ಅಷ್ಟೊಂದು ಕಷ್ಟಪಟ್ಟಿರೋದು. ಅಂಡ್ ಒಂದ್ ಮಾತನ್ನ ಹೇಳ್ತೀನಿ, ನೀವು ಜಸ್ಟ್ ಟಿಕೆಟ್ ಪಾತ್ರನ ನೋಡಿದ್ರೆ ಸಾಕು ಸಿನಿಮಾದಲ್ಲಿ, ಆ ಒಂದು ಟಿಕೆಟ್ ಪಾತ್ರನೇ ನಿಮಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡುತ್ತೆ. ನೀವು ಈ ಸಿನಿಮಾಗೆ ಬಂದಿರೋದು ಒಂದು ವರ್ತಪ ಅಂತೇಳಿ ಅನ್ಸೋ ಮಟ್ಟಕ್ಕೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡುತ್ತೆ ಆ ಕ್ಯಾರೆಕ್ಟರ್ ನಿಮಗೆ. ಅಂಡ್ ಇದನ್ನೆಲ್ಲ ನೀವು ಥಿಯೇಟರ್ ಅಲ್ಲಿ ನೋಡಿ, ಸಿನಿಮಾ ನೋಡಿ ಹೊರಗೆ ಬರಬೇಕಾದ್ರೆ ನಿಮಗೆ ಅನ್ಸುತ್ತೆ, ಹೌದಲ್ವಾ ಸಿನಿಮಾ ಅಟ್ಲೀಸ್ಟ್ ಇಷ್ಟ್ರ ಮಟ್ಟಿಗೆ ಚೆನ್ನಾಗೇನೆ ಇದೆ, ಬಟ್ ಯಾಕೆ ಜನ ಈ ಮಟ್ಟಕ್ಕೆ ನೆಗೆಟಿವ್ ಮಾಡ್ತಾ ಇದಾರೆ ಅಂತ ನಿಮಗೇನೆ ಅನ್ಸುತ್ತೆ. ಸೊ ನನಗೆ ಬೇರೆ ರಾಜ್ಯದ ರಿವ್ಯೂವರ್ಸ್ ಗಳ ಜೊತೆ ಬೇರೆ ರಾಜ್ಯದ ಒಂದು ನೆಗೆಟಿವ್ PR ಏನ್ ನಡೀತಾ ಇದೆ ಇದ್ರ ಬಗ್ಗೆ ಯಾವುದೇ ಬೇಸರ ಇಲ್ಲ, ಯಾವುದೇ ಬೇಜಾರಿಲ್ಲ ಗೈಸ್. ಬಟ್ ನಮ್ ಕನ್ನಡದವರು, ನಮ್ ಕರ್ನಾಟಕದವರೇನೆ ಕೆಟ್ಟದಾಗಿ ರಿವ್ಯೂಸ್ ಗಳನ್ನ ಕೊಡಬೇಕಾದ್ರೆ, ಅಂಡ್ ನಮ್ಮ ಮೀಡಿಯಾ ಫಸ್ಟ್ ಆಫ್ ಆಲ್ ಏನ್ ಸಪೋರ್ಟ್ ಮಾಡ್ತಾ ಇದೀರಾ ಸಿನಿಮಾಗೆ, ಮೀಡಿಯಾದವರು ಯಾರು ಏನು ಸಪೋರ್ಟ್ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಯಶ್ ಬೇಕಿತ್ತು, TRPಗೋಸ್ಕರ ಯಶ್ ಬೇಕಿತ್ತು, ಫೈನ್. ಬಟ್ ಯಶ್ ಅವರ ಸಿನಿಮಾ ಈ ರೀತಿ ನೆಗೆಟಿವ್ ಅಲ್ಲಿ ಹೋಗ್ತಾ ಇದೆ ಅಂತ ಅನ್ಸಿದಾಗ ಯಾರು ನಿಂತ್ಕೊಂಡಿದ್ದೀರಾ? ಅಂಡ್ ಸ್ಯಾಂಡಲ್ವುಡ್ ಆಕ್ಟರ್ಸ್ ಗಳು ಯಾರು ಬಂದಿದ್ದೀರಾ? ಸೊ ಸ್ಯಾಂಡಲ್ವುಡ್ ಆಕ್ಟರ್ಸ್ ಗಳ ಬಗ್ಗೆ ನಾನು ಪಕ್ಕ ಇನ್ನೊಂದು ವಿಡಿಯೋ ಮಾಡಿ ಆಡ್ತೀನಿ. ನೋಡೋಣ ಯಾರ್ಯಾರು ಟಾಕ್ಸಿಕ್ ಸಿನಿಮಾಗೆ ಸಪೋರ್ಟ್ ಮಾಡಿದಿರಾ, ಯಾರ್ಯಾರು ಟ್ವೀಟ್ ಮಾಡಿದ್ರೆ, ಯಾರ್ಯಾರು ಜನಗಳಿಗೆ ಇನ್ಫ್ಲೂಯೆನ್ಸ್ ಮಾಡಿದಿರಾ ಈ ಸಿನಿಮಾಗೆ ಹೋಗಿ ನೋಡಿ. ಇದೊಂದು ಹಾಲಿವುಡ್ ರೇಂಜ್ ಅಲ್ಲಿ ಇರುವಂತಹ ಒಂದು ಸಿನಿಮಾ, ಯಶ್ ಅವರ 4 ವರ್ಷದ ಶ್ರಮ ಇರುವಂತಹ ಒಂದು ಸಿನಿಮಾ, ಹೋಗಿ ನೋಡಿ ಅಂತ ಹೇಳಿ ಯಾರ್ಯಾರು ಮಾತಾಡಿದಿರಾ ನೋಡೋಣ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟೇ ಕೊಡ್ತೀನಿ, ಮಾತಾಡ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಂಡ್ ಇವ್ರಿಗೆಲ್ಲರಿಗೂ ಹೇಳೋದು ಒಂದೇ ವಿಷಯ, ಯಾರು ಎಷ್ಟೇ ಕಾಲ್ ಹೇಳಿದ್ರು, ಯಾರು ಏನೇ ಮಾಡಿದ್ರು, ಯಶ್ ಅವರ ಬೆಳವಣಿಗೆ ಮಾತ್ರ ಯಾರ ಕೈಲೂ ತಡೆಯೋದಕ್ಕಾಗೋದಿಲ್ಲ. ಯಾಕಂದ್ರೆ ಸಿನಿಮಾ ನಿಜವಾಗ್ಲೂ 100% ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ಗೈಸ್ ನಾನು ಹೇಳ್ತಾ ಇದ್ದೇನೆ, ನೀವು ಥಿಯೇಟರ್ಗೆ ಹೋಗಿ ಬಂದು ಸಿನಿಮಾನ ನೋಡ್ಕೊಂಡ್ ಬಂದು ನಿಮ್ಗೆ ಹೇಗ್ ಅನ್ಸುತ್ತೆ ಅನ್ನೋದನ್ನ ತಿಳಿಸಿ. ಅಂಡ್ ಆಲ್ರೆಡಿ ಯಾರಾದ್ರೂ ಸಿನಿಮಾ ನೋಡಿದ್ರೆ ನೀವು ನಿಜವಾಗ್ಲೂ ನಿಮ್ಮ ಒಪಿನಿಯನ್ ನ ಕೊಡಿ. ಅಂದ್ರೆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡೋದಕ್ಕೆ ಲಾಯಕೇ ಇಲ್ವಾ, ಅಥವಾ ಸಿನಿಮಾದಲ್ಲಿ ಎಲ್ಲವೂ ಇದ್ದು ಇನ್ನೊಂದ್ ಸ್ವಲ್ಪ ಏನೋ ಬೇಕಿತ್ತು ಅಂತ ಅನಿಸ್ತಾ, ಅಥವಾ ಸಿನಿಮಾ ಸೂಪರ್ ಡೂಪರ್ ಅಂತ ಅನಿಸ್ತಾ, ನೀವು ಕಮೆಂಟ್ ಮೂಲಕ ತಿಳಿಸಿ. ಅದು ಇನ್ನೊಂದು 4 ಜನಕ್ಕೆ ಗೊತ್ತಾಗ್ಲಿ ಈ ಸಿನಿಮಾ ನಾವು ಹೋಗ್ಬಾರ್ದ ಅಂತ. ಯಾಕಂದ್ರೆ ನಾನೇನೋ ಪ್ರಮೋಷನ್ ಮಾಡೋದಕ್ಕೆ ನನಗೆ ಯಾರು ದುಡ್ಡು ಕೊಡ್ತಾ ಇಲ್ಲ, ನನಗೆ ಯಾರು ಏನು ಕೇಳ್ತಾ ಇಲ್ಲ. ಬಟ್ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಇಲ್ಲೇ ನೆಗೆಟಿವ್ ನಡೀತಾ ಇದೆ, ಆ ಮಟ್ಟಕ್ಕಂತೂ ಸಿನಿಮಾ ಇಲ್ಲ, ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ. ಸೊ ಆ ಕಾರಣಕ್ಕೆ ನಾನು ಇನಿಷಿಯೇಟಿವ್ ತಗೊಂಡು ಈ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇರೋದು. ಯಾಕಂದ್ರೆ ಕೆಲವರಿಗೆ ನೆಗೆಟಿವ್ ಮಾಡೋದಕ್ಕೋಸ್ಕರನೇ ದುಡ್ಡು ಸಿಕ್ಕಿರುತ್ತೆ, ನೆಗೆಟಿವ್ PR ನಡೆಸೋದಕ್ಕೋಸ್ಕರನೇ ದುಡ್ಡು ಸಿಕ್ಕಿರುತ್ತೆ. ಬಟ್ ನಮಗೆ ಅದೆಲ್ಲ ಏನು ಇಲ್ಲ, ನಮಗೆ ಏನಿದ್ರು ಸಿಕ್ಕಿರೋದು ಒಂದೇ, ಕನ್ನಡಕ್ಕೆ ಸಿಕ್ಕಿರುವಂತಹ ಒಂದು ಗೌರವ. ಅಂದ್ರೆ ಕನ್ನಡ ಸಿನಿಮಾ ಹಾಲಿವುಡ್ ರೇಂಜಿಗೆ ಹೋಗಿದೆ ಅಲ್ವಾ, ಆ ಒಂದು ಹೆಮ್ಮೆ ಮಾತ್ರನೇ ಸಿಕ್ಕಿದೆ. ಸೊ ಆ ಒಂದು ಹೆಮ್ಮೆ, ಆ ಒಂದು ಗೌರವ, ಆ ಒಂದು ಅಭಿಮಾನದಿಂದಾನೇ ನಾನು ಈ ವಿಡಿಯೋ ಮಾಡಿರೋದು. ಸೊ ಈ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ವಿಡಿಯೋನ ಮ್ಯಾಕ್ಸಿಮಮ್ ನಿಮ್ಮ ಯಶ್ ಸರ್ ಫ್ಯಾನ್ಸ್ ಗಳಿಗೆ ಯಾರ್ಯಾರು ಇದ್ರೆ ಅವ್ರು ಎಲ್ರಿಗೂ ಶೇರ್ ಮಾಡಿ. ಯಾಕಂದ್ರೆ ಈ ವಿಡಿಯೋ ಮ್ಯಾಕ್ಸಿಮಮ್ ಶೇರ್ ಆದಷ್ಟು ನಾವು ಈಗ ಸ್ಪ್ರೆಡ್ ಆಗ್ತಿರುವಂತಹ ನೆಗೆಟಿವಿಟಿನ ತಡಿಬಹುದು. ಸೊ ಆ ರೀಸನ್ ಇಂದ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಅಂಡ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.